ಮೊದಲೆಲ್ಲ ಈ ವಯಸ್ಸಾದವರಲ್ಲಿ ಮಧ್ಯವಯಸ್ಕರಲ್ಲಿ ಈ ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸ್ಕೊಳ್ತಾ ಇತ್ತು. ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇತ್ತು. ಬಟ್ ಇತ್ತೀಚೆಗೆ 10 ರಿಂದ 11 ವರ್ಷದ ಮಕ್ಕಳಲ್ಲೂ ಕೂಡ ಈ ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ, ಸಾವಿಗೂ ಕೂಡ ಕಾರಣವಾಗ್ತಾ ಇದೆ. ಹಾಗಾದ್ರೆ ಅದಕ್ಕೆ ಕಾರಣ ಏನು? ವೈದ್ಯರು ಏನು ಹೇಳ್ತಾ ಇದ್ದಾರೆ? ಬನ್ನಿ ನೋಡ್ಕೊಂಡು ಬರೋಣ. ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್, 8 ರಿಂದ 10ನೇ ಕ್ಲಾಸ್ ಮಕ್ಕಳೇ ಸಾವು. ಇತ್ತೀಚೆಗೆ ರಾಜ್ಯದಲ್ಲಿ ಚಿಕ್ಕ ಮಕ್ಕಳು ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ. ಇಲ್ಲಿ ತನಕ ಒಟ್ಟು 4 ಪ್ರಕರಣಗಳು ವರದಿಯಾಗಿದೆ. ಯಾದಗಿರಿ, ರಾಯಚೂರು ಬಳಿಕ ಇದೀಗ ಹಾಸನದಲ್ಲೂ ವಿದ್ಯಾರ್ಥಿಯೋರ್ವ ಹಾರ್ಟ್ ಅಟ್ಯಾಕ್ನಿಂದ ಅಸುನೀಗಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಎದೆನೋವು ಕಾಣಿಸಿಕೊಂಡು ಹಾಸನದಲ್ಲಿ 11 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಆಲೂರು ತಾಲೂಕಿನ ಚನ್ನಾಪುರ ಗ್ರಾಮದ ಕಾವ್ಯಶ್ರೀ ಎಂಬುವರ ಪುತ್ರ ಸಚಿನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 8ನೇ ತರಗತಿ ಓದ್ತಾ ಇದ್ದ. ನಿನ್ನೆ ಶಾಲೆಗೆ ಹೋಗದೆ ಮನೆಯಲ್ಲಿ ಟಿವಿ ನೋಡ್ತಾ ಮಲಗಿದ್ದ. ಈ ಸಂದರ್ಭದಲ್ಲಿ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣವೇ ಸಚಿನ್ ಮೃತಪಟ್ಟಿದ್ದಾನೆ. ಇವು 6ನೇ ಕ್ಲಾಸ್ ಓದ್ತನಾ. ನೆನ್ನೆ ಸ್ಕೂಲ್ಗೆ ಹೋಗಲ್ಲ ಅಂದ. ಹೋಗಲ್ಲ ಕಣವ, ಇವತ್ತು ಹೋಗಲ್ಲ, ನಾವು ಹೋಗಲ್ಲ ಅಂದ. ಯಾಕಪ್ಪ ಮಾಸ್ಟ್ರು ಬೈತಾರನ? ಇಲ್ಲ, ಮತ್ತೆ ಯಾಕೆ ಹೋಗಲ್ಲ? ಮಾಸ್ಟ್ರು ನನ್ನ ಕೇಳ್ತಾರೆ ಕಣಪ್ಪ. ಅವತ್ತು ನಾನು ಹೋಗಿ ಕರ್ಕೊಂಬಂದು ಇವತ್ತು ನೀ ಅಜ್ಜಿ ಬಾ ಅಂತ ಕರೆದ್ರು. ನಾನು ಏನಂತ ಹೇಳಿ ಅಂದೆ. ಹೋಗಲ್ಲ ಅಂದ. ಅಷ್ಟೇ ನನ್ನ ಭಾವನ ಮಗಳು ನನ್ನ ಗಂಡನ ನೋಡಿ ನನ್ನ ಗಂಡು ಒಂದೇ ಕೈಲಿ ಎತ್ತವ್ರೆ, ಹೇಳೋ ಸಣ್ಣೇ ಮ್ಯಾಕೆ ಅಂತ. ಹಂಗಂತ ಎದ್ದಾಗ ಇಲ್ಲ ಜೀವ ಬಂದು ಆಂಟಿ ಬಾರಂಟಿ ಅಂತ ಕರೆದಾಗ ಬಂದು ಬಾಚಿ ತೆಬ್ಬಿಂಗ್ ತೊಡೆ ಮೇಲೆ ಹಾಕೊಂಡಾಗ್ಲೆ ಕೈ ಇಲ್ಲ, ಕಾಲಿಲ್ಲ, ಕಣ್ಣೆಲ್ಲವ್ರು ಎಳಗಾಗಿದ್ದ ಸಾರ್. ನಾನು ಏನು ಹೇಳಿ? ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆಯಷ್ಟೇ ರಾಯಚೂರಿನ ಕವಿತಾಳ ಗ್ರಾಮದಲ್ಲಿ ಲೋ ಬಿಪಿಯ ಕಾರಣಕ್ಕೆ 9ನೇ ತರಗತಿಯ ಶಿವಪ್ರಸಾದ್ ಸಾವನ್ನಪ್ಪಿದ್ದ. 8 ರಿಂದ 10ನೇ ಕ್ಲಾಸ್ ಮಕ್ಕಳಿಗೆ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಮಕ್ಕಳ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಕೇಸ್ ಸ್ಟಡಿಗಳನ್ನು ನೋಡ್ತಾ ಹೋಗೋದಾದ್ರೆ, ಕೇಸ್ ನಂಬರ್ 1 ಹೆಸರು ಸಚಿನ್, ಸಾವಿಗೆ ಕಾರಣ ಹೃದಯಾಘಾತ, ವಯಸ್ಸು 11 ವರ್ಷ, ತರಗತಿ 8ನೇ ತರಗತಿ, ಸ್ಥಳ ಚನ್ನಾಪುರ ಗ್ರಾಮ, ಜಿಲ್ಲೆ ಹಾಸನ ಜಿಲ್ಲೆ. ಸಾವನ್ನಪ್ಪಿದಂತಹ ದಿನ 21/9/2024. ಕೇಸ್ ಸ್ಟಡಿ ನಂಬರ್ 2 ಹೆಸರು ಶಿವಪ್ರಸಾದ್, ಸಾವಿಗೆ ಕಾರಣ ಲೋ ಬಿಪಿ ಅನ್ನೋದು ಗೊತ್ತಾಗಿದೆ. ವಯಸ್ಸು 9 ವರ್ಷ ಅಷ್ಟೇ, ತರಗತಿ 5ನೇ ತರಗತಿ, ಸ್ಥಳ ಸಿರವಾರ ಕವಿತಾಳ ಗ್ರಾಮ, ಜಿಲ್ಲೆ ರಾಯಚೂರು. ಸಾವನ್ನಪ್ಪಿದ ದಿನಾಂಕ 20/9/2024. ಕೇಸ್ ನಂಬರ್ 3 ಹೆಸರು ಚೇತನ್ ಕುಮಾರ್ ರಾಥೋಡ್, ಸಾವಿಗೆ ಕಾರಣ ನಿತ್ರಾಣ ಹಾಗೂ ಲೋ ಬಿಪಿ ಅನ್ನೋದು ತಿಳಿದು ಬಂದಿದೆ. ವಯಸ್ಸು 16 ವರ್ಷ, ತರಗತಿ 10ನೇ ತರಗತಿ, ಸ್ಥಳ ಶಹಾಪುರದ ಕರ್ಕಳ್ಳಿ ಗ್ರಾಮದಲ್ಲಿ, ಜಿಲ್ಲೆ ಯಾದಗಿರಿ ಜಿಲ್ಲೆ. ದಿನಾಂಕ 18/9/2024 ಈತ ಸಾವನ್ನಪ್ಪಿರುವ ದಿನಾಂಕ. ಕೇಸ್ ನಂಬರ್ 4 ಹೆಸರು ತರುಣ್ ಅತ್ತನೂರು, ಸಾವಿಗೆ ಕಾರಣ ಲೋ ಬಿಪಿ ಅನ್ನೋದು ತಿಳಿದು ಬಂದಿದೆ. ವಯಸ್ಸು ಜಸ್ಟ್ 14 ವರ್ಷ, ತರಗತಿ 8ನೇ ತರಗತಿ, ಸ್ಥಳ ಸಿರವಾರದ ಅತ್ತನೂರು ಗ್ರಾಮ, ಜಿಲ್ಲೆ ರಾಯಚೂರು. ದಿನಾಂಕ 11/9/2024 ಈತನ ಸಾವಾಗಿದೆ. ಮಕ್ಕಳಿಗೆ ಹೃದಯಾಘಾತ, ವೈದ್ಯರು ಹೇಳುವುದೇನು? ರಾಜ್ಯದಲ್ಲಿ ದಿನೇ ದಿನೇ ಮಕ್ಕಳ ಹಾರ್ಟ್ ಅಟ್ಯಾಕ್ ಡೆತ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಚಿಕ್ಕ ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ಗೆ ಕಾರಣ ಏನು, ವೈದ್ಯರು ಹೇಳೋದೇನು ಅನ್ನೋದನ್ನ ನೋಡೋದಾದ್ರೆ, ಮಕ್ಕಳು ಹೃದಯಾಘಾತದಿಂದ ಸಾವನ್ನಪ್ಪೋದು ಕಡಿಮೆ ಅನ್ನೋದು ವೈದ್ಯರ ಅಭಿಪ್ರಾಯ. ಇದನ್ನ ಕಾರ್ಡಿಯಾಕ್ ಅರೆಸ್ಟ್ ಅಂತ ಅಂತಾರೆ. ಹುಟ್ಟಿನಿಂದಲೇ ಹೃದಯ ಸಂಬಂಧಿ ಸಮಸ್ಯೆ ಇದ್ರೆ ಈ ರೀತಿ ಆಗತ್ತೆ. ಹೃದಯದಲ್ಲಿರುವ ಎಲೆಕ್ಟ್ರಿಕ್ ಸಡನ್ ಆಗಿ ರೇಸ್ ಆಗಿ ಕಡಿಮೆ ಆದಾಗ ಸಾವನ್ನಪ್ತಾರೆ. ಎದೆ ಬಡಿತ ಕೂಡಲೇ ಹೆಚ್ಚಾಗಿ ಕಡಿಮೆ ಆದಾಗಲೂ ಕೂಡ ಸಾವುಗಳಾಗತ್ತೆ. ಹೃದಯದ 4 ಕೋಣೆಗಳು ಸರಿಯಾಗಿ ಬೆಳವಣಿಗೆ ಆಗದೇ ಇದ್ರೂ ಕೂಡ ಈ ಚಾನ್ಸಸ್ ಜಾಸ್ತಿ ಇರುತ್ತಂತೆ. ಹೃದಯದ ಕೋಣೆಗಳಲ್ಲಿ ರಂಧ್ರ ಇದ್ರೆ ಎದೆನೋವು ಕಾಣಿಸ್ಕೊಂಡು ಸಾವಾಗತ್ತಂತೆ. ಹುಟ್ಟಿನಿಂದಲೇ ಮಕ್ಕಳು ದಪ್ಪ ಇದ್ದು ಕೊಲೆಸ್ಟ್ರಾಲ್ ಇದ್ರೂ ಕೂಡ ಸಾವು ಸಂಭವಿಸಬಹುದು. ಪೋಷಕರು ರೋಟೀನ್ ಹೆಲ್ತ್ ಚೆಕಪ್ ಅನ್ನ ಮಾಡಿಸ್ತಾ ಇರಬೇಕು. ಶಾಲೆಗಳಲ್ಲೂ ರೋಟೀನ್ ಹೆಲ್ತ್ ಚೆಕಪ್ ಮಾಡಿ ಪತ್ತೆ ಹಚ್ಚಬೇಕು. ಸಣ್ಣ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ನ ನಾವು ಪ್ರಿವೆಂಟ್ ಮಾಡಬೇಕು ಅಂತಂತಂದ್ರೆ ನಮ್ಮ ಒಂದು ದಿನನಿತ್ಯದಲ್ಲಿ ನಾವು ಒಳ್ಳೆ ಆಹಾರ ತಿನ್ನೋದನ್ನ, ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ತಿನ್ನೋದನ್ನ, ಎಕ್ಸಸೈಸ್ ಮಾಡೋದನ್ನ, ಮತ್ತೆ ರೆಗ್ಯುಲರ್ ಚೆಕಪ್ಸ್ ಮಾಡೋದ್ರಿಂದ, ಅಂದ್ರೆ ಏನಾದ್ರೂ ನಮಗೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾರಿಗಾದ್ರೂ ನಮ್ಮ ಫಾದರ್ ಮದರ್ ಇಲ್ಲ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಸಡನ್ ಡೆತ್ ಆಗಿತ್ತು ಅಂತಂದ್ರೆ ಅಂತವರು ಹಾರ್ಟ್ ಸ್ಪೆಷಲಿಸ್ಟ್ ನ ಇಲ್ಲ ಫಿಸಿಷಿಯನ್ ನ ಭೇಟಿ ಆಗ್ಬಿಟ್ಟು ಅವ್ರಿಗೆ ECG ಎಕೋ ಮಾಡಿಸೋದಾಗ್ಲಿ, ಕೊಲೆಸ್ಟ್ರಾಲ್ ಚೆಕ್ ಮಾಡೋದಾಗ್ಲಿ, ಶುಗರ್ ಚೆಕ್ ಮಾಡೋದಾಗ್ಲಿ ಮಾಡ್ತಾ ಇದ್ರೆ ನಾವು ಈ ತರ ಏನಂತಂದ್ರೆ ಸಡನ್ ಕಾರ್ಡಿಯಾಕ್ ಡೆತ್ಸ್ ನ ನಾವು ಪ್ರಿವೆಂಟ್ ಮಾಡಬಹುದು ಅಂತ ನಾವು ಹೇಳಬಹುದು. ಸೊ ನಾವು ದೊಡ್ಡವ್ರು ಕಂಪೇರ್ ಮಾಡಿದರೆ ಇದರಲ್ಲಿ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳೇ ಬೇರೆ ಇರುತ್ತೆ. ಮೋಸ್ಟ್ ಆಫನ್ ಈ ಏಜ್ನಲ್ಲಿ
ಜೆನೆಟಿಕ್ ಅಬ್ನಾರ್ಮಾಲಿಟೀಸ್, ಕಾರ್ಡಿಯೋಮಯೋಪತೀಸ್ ಅಂದರೆ ಹಾರ್ಟ್ ಮಸಲ್ ದಪ್ಪ ಇರೋದು ಅಥವಾ ಹಾರ್ಟ್ ಮಸಲ್ ವೀಕ್ ಇದ್ದರೆ ಇಂಥವರಲ್ಲಿ ಈ ಥರ ಸಡನ್ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಕ್ ಅರೆಸ್ಟ್ ಆಗುತ್ತೆ. ಅಥವಾ ಈ ಪೋಸ್ಟ್ ವೈರಲ್ ಮಯೋಕಾರ್ಡೈಟಿಸ್ ಅಥವಾ ಈಗ ಹಾರ್ಟ್ ರೇಟ್ ರಿಲೇಟೆಡ್ ಅಬ್ನಾರ್ಮಾಲಿಟೀಸ್, ವೆಂಟ್ರಿಕ್ಯುಲರ್ ಅರಿಥ್ಮಿಯಾಸ್ ಅಂತ ಹೇಳ್ತೀವಿ, ಲಾಂಗ್ ಕ್ಯೂಟಿ ಸಿಂಡ್ರೋಮ್ ಅಥವಾ ಕರೋನರಿ ಹಾರ್ಟಿಗೆ ರಕ್ತನಾಳಗಳಿರುತ್ತಲ್ಲ, ಬ್ಲಡ್ ಸಪ್ಲೈ, ಅದರಲ್ಲಿ ಏನಾದರೂ ಅಬ್ನಾರ್ಮಾಲಿಟೀಸ್ ಇದ್ದರೆ ಅಂದರೆ ಅಲ್ಕಪ್ಪ ಅಂತ ಒಂದು ಕಾಯಿಲೆ ಇದೆ, ಅಥವಾ ಹಾರ್ಟಿನ ರಕ್ತನಾಳಗಳು ಮಸಲ್ ಮಧ್ಯದಲ್ಲಿ ಇಂಟ್ರಾಮ್ಯೂರಲ್ ಕೋರ್ಸ್ ಅಂತ ಹೇಳ್ತೀವಿ. ಸೊ ಈ ಥರದ್ದು ಬಹಳ ಕಾರಣಗಳು. ಒಟ್ನಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಹೃದಯಾಘಾತಕ್ಕೆ ಬಲಿಯಾಗಿರುವುದು ಪೋಷಕ ವಲಯದಲ್ಲಿ ಆತಂಕ ಹೆಚ್ಚಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.